ಸೊರಬದಲ್ಲಿ ಹರತಾಳ್ ಹಾಲಪ್ಪ ಪರ ಬಹಿರಂಗ ಪ್ರಚಾರ ನಡೆಸಿರ್ತಕ್ಕಂಥ ಯಡಿಯೂರಪ್ಪನವರು ಇದೀಗ ಸಾಗರದಲ್ಲಿದ್ದಾರೆ. ಸಾಗರದಲ್ಲಿ ಕೆಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ BR ಜಯಂತ್ ಅವರ ಪರ ಪ್ರಚಾರ ಮಾಡ್ತಾ ಇದ್ದಾರೆ. ರಿಪ್ಪನ್ಪೇಟೆಯಲ್ಲೂ ಬಹಿರಂಗ ಸಭೆ. ಆದರೆ ಧಾರಾಕಾರವಾಗಿ ಸುರಿದ ಮಳೆಯನ್ನು ಲೆಕ್ಕಿಸದೆ ಪ್ರಚಾರ ಕೈಗೊಂಡ ಯಡಿಯೂರಪ್ಪ. ಸಾಗರದಲ್ಲಿ ನಡೀತಿದ್ದ ಯಡಿಯೂರಪ್ಪನವರ ಬಹಿರಂಗ ಸಭೆ ಮಳೆಯ ಕಾರಣದಿಂದ ಅಸ್ತವ್ಯಸ್ತಗೊಂಡಿದೆ. ಮಳೆಯ ಮಧ್ಯೆನೇ ಭಾಷಣ ಮಾಡಿ ತಮ್ಮ ಅಭ್ಯರ್ಥಿ ಪರ ಮತಯಾಚನೆ ಮಾಡಿದ ಯಡಿಯೂರಪ್ಪನವರು ಇಲ್ಲಿಂದ ಮತ್ತೊಂದು ಕ್ಷೇತ್ರಕ್ಕೆ ತೆರಳುತ್ತಾ ಇದ್ದಾರೆ. ಪಕ್ಷಕ್ಕೆ ತೆಂಗಿನಕಾಯಿ ಗುರ್ತಿಗೆ ಬರೋ ಭಾರತ್ ಮಾತಾ ಕಿ. ತೀರ್ಥಹಳ್ಳಿ ಹಾಗೂ ಸಾಗರ ವಿಧಾನಸಭಾ ವ್ಯಾಪ್ತಿಯ ರಿಪ್ಪನ್ಪೇಟೆ ಭಾಗದಲ್ಲಿ ಇವತ್ತು ಯಡಿಯೂರಪ್ಪನವರು ಮಳೆಯ ನಡುವೆನೇ ಪ್ರಚಾರ ಮಾಡ್ತಾ ಇದ್ದಾರೆ. ಭಾರಿ ಸಂಖ್ಯೆಯಲ್ಲಿ ಮಳೆಯಲ್ಲಿ ಜನ ಯಡಿಯೂರಪ್ಪನವರ ಭಾಷಣಕ್ಕಾಗಿ ಕಾದು ಕುಳಿತಿರ್ತಕ್ಕಂಥ ದೃಶ್ಯ ಕೂಡ ಇಲ್ಲಿ ನೋಡಬಹುದು ನೀವು. ನೀತಿ ಸಂಹಿತೆಯ ಪ್ರಕಾರ ರಾತ್ರಿ 10 ಗಂಟೆ ತನಕ ಮಾತ್ರ ಪ್ರಚಾರ ಕಾರ್ಯದಲ್ಲಿ ತೊಡಗಬಹುದು. 10 ಗಂಟೆಯ ನಂತರ ಶಿವಮೊಗ್ಗಕ್ಕೆ ವಾಪಸ್ಸಾಗುತ್ತಾರೆ ಯಡಿಯೂರಪ್ಪನವರು. ಹತ್ತು ಗಂಟೆಯ ನಂತರವೂ ಕಾರ್ಯಕರ್ತರ ಭೇಟಿ, ನಾಳೆ ಏನೆಲ್ಲ ಕಾರ್ಯಕ್ರಮಗಳಿವೆ ಎಲ್ಲದರ ಬಗ್ಗೆ ಪ್ಲಾನ್ ಮಾಡ್ಕೋತಾರೆ ಯಡಿಯೂರಪ್ಪ. ಹಾಗಾಗಿ ಹಾಸಿಗೆ ಸೇರುವ ಸಮಯ ರಾತ್ರಿ 1 ಗಂಟೆ. ಮತ್ತೆ ಬೆಳಗಿನ ಮುಂಜಾವು 5 ಗಂಟೆಗೆದ್ದು ಪ್ರಚಾರಕ್ಕೆ ರೆಡಿ. ಇದು ಯಡಿಯೂರಪ್ಪ ಸ್ಟೈಲ್. ಯಡಿಯೂರಪ್ಪನವರು ಶಿಕಾರಿಪುರ ನಿವಾಸದಿಂದ ತಮ್ಮ ಚುನಾವಣಾ ಪ್ರಚಾರವನ್ನು ಆರಂಭಿಸಿ ಈಗ ಶಿವಮೊಗ್ಗ ನಿವಾಸಕ್ಕೆ ಬರ್ತಾ ಇದ್ದಾರೆ. ತಡರಾತ್ರಿ ಆಗಿದೆ, ಆದರೂ ಕೂಡ ಇಲ್ಲೂ ಕೆಲವು ಮುಖಂಡರನ್ನು ಕಾಯ್ತಾ ಇದ್ದಾರೆ. ಒಂದು ಇಡೀ ದಿನ ಪ್ರಚಾರ ಮಾಡಿರ್ತಕ್ಕಂಥ ಯಡಿಯೂರಪ್ಪನವರು ಈಗ ಏನು ಹೇಳ್ತಾರೆ ಕೇಳೋಣ. ಸರ್, ಏನು ಹೇಳ್ತೀರಿ? ಶಿಕಾರಿಪುರ ತಾಲೂಕು, ಸೊರಬ ತಾಲೂಕು, ಸಾಗರ ತಾಲೂಕು, ಈಗ 3 ಕ್ಷೇತ್ರಗಳಲ್ಲಿ 7-8 ಸಭೆಗಳನ್ನು ಮುಗಿಸಿದ್ದೇನೆ. ವಾತಾವರಣ ನಮ್ಮ ನಿರೀಕ್ಷೆ ಮೀರಿ ತುಂಬ ಚೆನ್ನಾಗಿದೆ. ಜನ ಎಲ್ಲ ಕಡೆ ನಾನೇ ಬರಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಅದಕ್ಕೆ ನಾನು ಮತದಾರರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡುವಂಥದ್ದು. ಎಲ್ಲೆಲ್ಲಿ ಸಾಧ್ಯ ನಾನು ಬರ್ತಾ ಇದ್ದೇನೆ. ದಿನಕ್ಕೆ 7-8 ಸಭೆಗಳನ್ನು ಮಾಡ್ತಾ ಇದ್ದೇನೆ. ಎಲ್ಲ ಕ್ಷೇತ್ರಕ್ಕೂ ಯಡಿಯೂರಪ್ಪನೇ ಬರಬೇಕು ಅಂತ ನಿರೀಕ್ಷೆ ಮಾಡಬೇಡಿ. ನಾನು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಯಡಿಯೂರಪ್ಪನೇ ಚುನಾವಣೆಗೆ ನಿಂತಿರುವಂಥದ್ದು. ಬೇರೆ ಯಾವುದೇ ಅಭ್ಯರ್ಥಿಗಳ ಮುಖ ನೋಡದೆ ಯಡಿಯೂರಪ್ಪನ ಮುಖ ನೋಡಿ ನೀವು ತೆಂಗಿನಕಾಯಿ ಗುರುತಿಗೆ ಓಟ್ ಕೊಟ್ಟರು, ನಿಮ್ಮ ಸೇವೆ ಮಾಡೋಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ. ನಿಶ್ಚಿತವಾಗಿ ಕರ್ನಾಟಕ ರಾಜ್ಯವನ್ನು ಒಂದು ಮಾದರಿ ರಾಜ್ಯವನ್ನಾಗಿ ಮಾಡೋಕ್ಕೆ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೇವೆ. ವಾತಾವರಣ, ನಾನು ಮುಖ್ಯಮಂತ್ರಿಯಾಗಿದ್ದ ಪ್ರವಾಸ ಮಾಡಿದ್ದೇನೆ, ಉಪಮುಖ್ಯಮಂತ್ರಿಯಾಗಿದ್ದ ಪ್ರವಾಸ ಮಾಡಿದ್ದೇನೆ. ಅಧಿಕಾರ ಕಳ್ಕೊಂಡ ಮೇಲೆ ನಾನು ಮುಖ್ಯಮಂತ್ರಿನೂ ಅಲ್ಲ, ಶಾಸಕನೂ ಅಲ್ಲ, ಒಂದು ಪಕ್ಷದ ರಾಜ್ಯದ ಅಧ್ಯಕ್ಷ. ಆದರೆ ಈಗ ಜನ ತೋರಿಸ್ತಾ ಇರೋ ಪ್ರೀತಿ, ವಿಶ್ವಾಸ, ನಿಜಕ್ಕೂ ನನ್ನ ರಾಜಕೀಯ ಲೆಕ್ಕಾಚಾರ ಇದುವರೆಗೆ ಎಲ್ಲೂ ವ್ಯತ್ಯಾಸ ಆಗಿಲ್ಲ. ಈಗಲೂ ನನ್ನ ವ್ಯತ್ಯಾಸ ಆಗಲ್ಲ. ಜನ ನಿಶ್ಚಿತವಾಗಿ ನಮ್ಮ ಬಹುಮತವನ್ನು ಕೊಟ್ಟು ನಮ್ಮ ಸರ್ಕಾರವನ್ನು ರಚನೆ ಮಾಡೋಕ್ಕೆ ಆಶೀರ್ವಾದ ಮಾಡ್ತಾರೆ. ನಮ್ಮ ವಿಶ್ವಾಸದೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.